ಧರ್ಮ ದೇವರನ್ನ ಬಿಟ್ಟು ಬಿಜೆಪಿಯವರು ರಾಜಕಾರಣವನ್ನ ಮಾಡಲಿ ಅಂತ ಮಂಡ್ಯದಲ್ಲಿ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಹೇಳಿಕೆಯನ್ನ ನೀಡಿದ್ದಾರೆ. ಹೈಕಮಾಂಡ್ ಜೊತೆ ಚರ್ಚಿಸಿ ಎಂಪಿ ಕ್ಯಾಂಡಿಡೇಟ್ ಬಗ್ಗೆ ತೀರ್ಮಾನಿಸ್ತೇವೆ. ಬಿಜೆಪಿ ಜೆಡಿಎಸ್ ಯಾರನ್ನಾದ್ರೂ ಹಾಕಲಿ ಬಿಡ್ಲಿ ನಮಗೆ ಸಂಬಂಧ ಇಲ್ಲ. ಕೈ ಅಭ್ಯರ್ಥಿ ಕುರಿತು ನಮ್ಮ ಲೀಡರ್ ಕಾರ್ಯಕರ್ತರು ನಿರ್ಧರಿಸುತ್ತಾರೆ. ನಾವು ಚುನಾವಣೆಗೆ ತಯಾರಿದ್ದೇವೆ. ಇನ್ನು ಹೆಸರು ಬಿಡುಗಡೆ ಮಾಡಿಲ್ಲ. ಸಂದರ್ಭ ಬಂದಾಗ ಅಭ್ಯರ್ಥಿಯ ಹೆಸರು ಬಿಡುಗಡೆ ಮಾಡ್ತೇವೆ. ಎಂಪಿ ಚುನಾವಣೆಗೆ ಮಂತ್ರಿಗಳು ನಿಲ್ಲಲು ಹೈಕಮಾಂಡ್ ಸೂಚನೆ ಕೊಟ್ಟಿಲ್ಲ. ಈ ವಿಚಾರದ ಬಗ್ಗೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲೂ ಚರ್ಚೆಯಾಗಿಲ್ಲ. ನಾನು ನಮ್ಮ ಮನೆಯವರು ಯಾರೂ ಕೂಡ ಕ್ಯಾಂಡಿಡೇಟ್ ಆಗಲ್ಲ. ಸೂಕ್ತ ಕ್ಯಾಂಡಿಡೇಟ್ನ ತೀರ್ಮಾನಿಸ್ತೇವೆ. ಘೋಷಣೆಯೊಂದೇ ಬಾಕಿ ಅಂತ ಮಂಡ್ಯದಲ್ಲಿ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಹೇಳಿಕೆ ನೀಡಿದ್ದಾರೆ. ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆಗೆ ಸಿಎಂ ಆಹ್ವಾನಿಸಿದ ವಿಚಾರ ಇದು ಖಂಡನೀಯ. ರಾಜ್ಯದ ಸಿಎಂಗೆ ಆಹ್ವಾನ ಕೊಡೋದು ಒಂದು ಸಿಸ್ಟಮ್. ರಾಮ ಮಂದಿರ ಕಟ್ಟಿರೋದನ್ನ ಉದ್ಘಾಟನೆ ಮಾಡೋದನ್ನ ಸ್ವಾಗತಿಸ್ತೇವೆ. ಶ್ರೀರಾಮ ಎಲ್ಲರ ದೇವರು, ಒಬ್ಬರಿಗೆ ಸೀಮಿತ ಅಲ್ಲ. ಚಲುವರಾಯಸ್ವಾಮಿ ಬಗ್ಗೆ ಮಾತನಾಡಿದ್ದಾರೆ. ರಾಮ ಮಂದಿರ ಕಟ್ಟಿರುವುದಕ್ಕೆ ಬೇಸರ ಇಲ್ಲ, ಅವರಿಗಿಂತ ಹೆಚ್ಚು ಖುಷಿ ಪಡ್ತೇವೆ. ಬಿಜೆಪಿಯವರು ಇದನ್ನ ರಾಜಕೀಯವಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಧರ್ಮ ದೇವರನ್ನ ಬಿಟ್ಟು ಬಿಜೆಪಿಯವರು ರಾಜಕಾರಣ ಮಾಡಲಿ. ದೇವರು ಎಲ್ಲರಿಗೂ ಸೇರಬೇಕಾದವರು ಅಂತ ಸಚಿವ ಎನ್ ಚಲುವರಾಯಸ್ವಾಮಿ ಹೇಳಿಕೆಯನ್ನ ನೀಡಿದ್ದಾರೆ. ಎಂಪಿ ಕ್ಯಾಂಡಿಡೇಟ್ ಕೊಡ್ತೀವಿ. ಎಂಪಿ ಕ್ಯಾಂಡಿಡೇಟ್ ಕೊಡೋಕ್ಕಿಲ್ಲ ಅಂತಿದ್ವಾ? ಜೆಡಿಎಸ್ ಅಲ್ಲಿ ಡಿಸೈಡ್ ಆಗಿದೆ ಅಂತ ಆಗಲಿ, ಅದು ಅವ್ರ ಪಕ್ಷಕ್ಕೆ ಬಿಟ್ಟದ್ದು. JDS ಅಲ್ಲಿ BJPನಲ್ಲಿ ಯಾರು ಆಗ್ತಾರೆ ಯಾರು ಬಿಡ್ತಾರೆ ಅದು ನಮಗೆ ಸಂಬಂಧ ಇಲ್ಲದೆ ಇರೋ ವಿಚಾರ. ಅವ್ರು ಯಾರನ್ನಾರು ಫಿಕ್ಸ್ ಮಾಡ್ಕೊಳ್ಳಿ. ಬಟ್ ನಮ್ಮ ಪಕ್ಷದ ಅಭ್ಯರ್ಥಿಯನ್ನು ನಾವೆಲ್ಲ ಶಾಸಕರು, ಕಾರ್ಯಕರ್ತರು, ಲೀಡರ್ಗಳು ಕೂತು ಡಿಸ್ಕಸ್ ಮಾಡಿ ನಮ್ಮ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ. ನಾವು ತಯಾರಾಗಿದ್ದೀವಿ. ಇನ್ನೂ ಹೆಸರನ್ನ ಬಿಡುಗಡೆ ಮಾಡಿಲ್ಲ. ಸಂದರ್ಭ ಬಂದಾಗ ಬಿಡುಗಡೆ ಮಾಡಿ. ಈಗ ಯಾವುದನ್ನು ಪರ್ಟಿಕ್ಯುಲರ್ ಬೇಕು ಅಂತಂದಿರೋದಲ್ಲ. ಯೂಶುವಲ್ ಕೋರ್ಸಲ್ಲಿ ಹಳೆ ಕೇಸಸ್ಗಳೆಲ್ಲ ಓಪನ್ ಆಗ್ತಾ ಇದ್ದಾಗ ಮತ್ತು ಅವೆಲ್ಲ ಕಮಿಟಿ ಮುಂದೆ ಬರ್ತಿದ್ದಾಗ ಅದಕ್ಕೆ ಆ್ಯಸ್ ಯೂಶುವಲ್ ಬಂದಿದೆ ಅಷ್ಟೇ. ಅದನ್ನು ಯಾವುದೂ ಪ್ರತ್ಯೇಕವಾಗಿ ಪರ್ಟಿಕ್ಯುಲರ್ ಆಗಿ ತಂದಿಲ್ಲ. ಹಿಂದೆನೇ ತರಬೇಕು ಓದಿಗಿದ್ರೆ ಆ ಥರ ಉದ್ದೇಶಿದ್ದಲ್ಲ, ಉದ್ದೇಶಪೂರ್ವದ ಅದಲ್ಲ. ಅದು ಖಂಡನೀಯ. ಒಬ್ಬ ರಾಜ್ಯದ ಕನ್ನಡ ನಾಡಿನ ಒಬ್ಬ ಮುಖ್ಯಮಂತ್ರಿಗಳಿಗೆ ಆಹ್ವಾನ ಕೊಡ್ತಕ್ಕಂಥದ್ದು ಒಂದು ಡೆಮಾಕ್ರಸಿ ಸಿಸ್ಟಮ್. ನಾವು ಸಹ ರಾಮ ಮಂದಿರನ ಕಟ್ಟಿರ್ತಕ್ಕಂಥದ್ದು ಉದ್ಘಾಟನೆ ಮಾಡೋದು ಸ್ವಾಗತ ಮಾಡ್ತೀವಿ. ರಾಮ ಎಲ್ಲರ ದೇವರು, ಯಾರೋ ಒಬ್ಬರಿಗೆ ಸೀಮಿತವಾದಂಥ ದೇವರಲ್ಲ. ಶ್ರೀರಾಮ ಮಂದಿರ ಕಟ್ಟಿರ್ತಕ್ಕಂಥದ್ದು ನಮಗೆ ಯಾರಿಗೂ ಬೇಸರ ಅಲ್ಲ. ಅತ್ಯಂತ ಅವ್ರಿಗಿಂತ ಸಂತೋಷ ಪಡ್ತೀವಿ. ಆದರೆ ಇದನ್ನ ಅವರು ರಾಜಕೀಯವಾಗಿ ಉಪಯೋಗಿಸ್ಕೋತಾರಲ್ಲ. ಧರ್ಮ ದೇವರನ್ನು ಬಿಟ್ಟು ರಾಜಕಾರಣ ಮಾಡಬೇಕು ಅಂತ ನಮ್ದು ಅಷ್ಟೇ. ಅವರು ಎಲ್ರಿಗೂ ಸೇರಬೇಕಾದವರು, ಧರ್ಮ ದೇವರು. ಸೊ ಅದರಿಂದ ಒಬ್ಬ ಕನ್ನಡ ನಾಡಿನ ಒಬ್ಬ ಮುಖ್ಯಮಂತ್ರಿನೇ ಕರೀಲಿಲ್ಲ ಅಂದರೆ ಅವ್ರು ಅದರಲ್ಲಿ ಎಷ್ಟು ರಾಜಕಾರಣ ಬೆರೆಸ್ತಾರೆ ಅನ್ನೋದನ್ನ ನೀವೇ ಅರ್ಥ ಮಾಡಿ.